ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ವಿ ಆರ್ ಸ್ಟೋರಿನ ನೋಡೋಣ. ಇದೊಂದು ಕ್ರೈಮ್ ಡ್ರಾಮಾ ಮೂವಿ ಆಗಿದೆ. ಸೊ ಮೂವಿ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಒಂದು ಟ್ರೈನ್ ಸೀನ್ ನ ತೋರಿಸ್ತಾರೆ. ಇದು ಉತ್ತರ ಭಾರತದಿಂದ ದಕ್ಷಿಣದ ಭಾರತದ ಕಡೆ ಬರ್ತಿರುತ್ತೆ. ಇನ್ನು ಈ ಟ್ರೈನ್ ಅಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ, ಒಬ್ಬ ಮಗ ಮತ್ತು ಒಬ್ಬ ಮಗಳಿರ್ತಾಳೆ. ಇನ್ನು ಆ ಸಣ್ಣ ಹುಡುಗಿ ಒಂದು ಸೀಟಲ್ಲಿ ಒಬ್ಬಾಕೆ ಕೂತಿರ್ತಾಳೆ. ಈ ಕಡೆ ತಂದೆ ತಾಯಿ ಮತ್ತು ಆ ಹುಡುಗ ಮೂವರು ಬ್ಯುಸಿ ಆಗಿರ್ತಾರೆ. ಆಗ ಅಚಾನಕ್ ಆಗಿ ಆ ಹುಡುಗನಿಗೆ ತನ್ನ ತಂಗಿ ನೆನಪಾಗ್ತಾಳೆ. ಅವನು ಆ ಕಡೆ ತಿರುಗಿ ನೋಡ್ತಾನೆ. ಆದ್ರೆ ಆ ಸೀಟಲ್ಲಿ ಅವನ ತಂಗಿ ಇರಲ್ಲ. ಇದನ್ನು ನೋಡಿ ಅವನು ಭಯಪಟ್ಟು ಜೋರಾಗಿ ಕೂಗ್ತಾನೆ. ಆಗ ಅವನ ತಂದೆ ತಾಯಿ ಕೂಡ ಆ ಕಡೆ ನೋಡ್ತಾರೆ. ಇವರು ಈಗ ಪೂರ್ತಿ ಬೋಗಿಯಲ್ಲಿ ಆ ಹುಡುಗಿನ ಹುಡುಕ್ತಾರೆ. ಆದ್ರೆ ಆಕೆ ಅವರಿಗೆ ಸಿಗಲ್ಲ. ಈಗ ಸೀನ್ ಅಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಮಗೆ ರೆಹಮಾನ್ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈತ ಬೇರೆ ಯಾರು ಅಲ್ಲ, ಟ್ರೈನ್ ಅಲ್ಲಿ ತನ್ನ ತಂಗಿಯನ್ನ ಕಳ್ಕೊಂಡ ಅದೇ ಹುಡುಗ ಆಗಿರ್ತಾನೆ. ಈಗ ಈತ ದೊಡ್ಡವನಾಗಿರ್ತಾನೆ. ಈತನಿಗೆ ಮದುವೆ ಆಗಿರುತ್ತೆ ಮತ್ತು ಈತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈತನ ಪೋಸ್ಟಿಂಗ್ ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ನಲ್ಲಿದ್ದ ಒಂದು ಸಣ್ಣ ಹಳ್ಳಿಗೆ ಆಗುತ್ತೆ. ಆಗ ರೆಹಮಾನ್ ತನ್ನ ವೈಫ್ ಜೊತೆ ಡ್ಯೂಟಿಗೆ ಜಾಯ್ನ್ ಆಗೋಕೆ ಬರ್ತಾನೆ. ಆದ್ರೆ ಅವನ ಮನಸ್ಸಲ್ಲಿ ಯಾವಾಗ್ಲೂ ತನ್ನ ತಂಗಿ ನೆನಪೇ ಕಾಡ್ತಿರುತ್ತೆ. ಒಂದು ಕ್ಷಣ ನಾನು ಎಚ್ಚರಿಕೆ ಆಗಿದ್ರೆ ನನ್ನ ತಂಗಿ ಮಿಸ್ ಆಗ್ತಿದ್ದಿಲ್ಲ, ನಾನು ಆಕೆನ ಕಾಪಾಡ್ಕೋತಿದ್ದೆ ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ರೆಹಮಾನ್ ತನ್ನ ಪೊಲಿಟಿಷನ್ ಗೆ ಬರ್ತಾನೆ. ಇಲ್ಲಿ ಅವನ ಪರಿಚಯ ಜಾಯ್ ಅನ್ನೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಜೊತೆ ಆಗುತ್ತೆ. ಇಲ್ಲಿ ಜಾಯ್ ಮತ್ತು ರೆಹಮಾನ್ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಜಾಯ್ ಯಾವಾಗ್ಲೂ ರೆಹಮಾನ್ ಗೆ ಸಪೋರ್ಟ್ ಮಾಡ್ತಿರ್ತಾನೆ. ಇನ್ನು ಜಾಯ್ ಮತ್ತು ರೆಹಮಾನ್ ಒಂದೇ ಕಡೆ ಅಕ್ಕಪಕ್ಕದ ಕ್ವಾರ್ಟರ್ಸ್ ನಲ್ಲಿ ಇರ್ತಾರೆ. ಜಾಯ್ಗೆ ಮದುವೆ ಆಗಿ 20 ವರ್ಷ ಆಗಿರುತ್ತೆ. ಆದ್ರೆ ಅವನಿಗೆ ಇನ್ನೂ ಮಕ್ಕಳಾಗಿರಲ್ಲ. ಅದಕ್ಕೆ ಅವನು ಯಾವಾಗ್ಲೂ ಅದೇ ಚಿಂತೆಯಲ್ಲಿರ್ತಾನೆ. ಹೀಗಿದ್ದಾಗ ಒಂದು ದಿನ ಪೊಲಿಟಿಷನ್ ಗೆ ಒಂದು ಕಾಲ್ ಬರುತ್ತೆ. ಈ ಕಾಲ್ ಇಂದನೇ ಮೂವಿಯ ಮೇನ್ ಸ್ಟೋರಿ ಸ್ಟಾರ್ಟ್ ಆಗೋದು. ಆಕ್ಚುಲಿ ರೆಹಮಾನ್ ಇದ್ದ ಏರಿಯಾದ ಒಂದು ಬಾವಿಯಲ್ಲಿ ಒಂದು ಹೆಣ್ಣುಮಗಳ ಡೆಡ್ ಬಾಡಿ ಸಿಕ್ಕಿರುತ್ತೆ. ಈಗ ರೆಹಮಾನ್ ತನ್ನ ಟೀಮ್ ನ ಕರ್ಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಒಂದು ಹೆಣ್ಮಕ್ಳ ಡೆಡ್ ಬಾಡಿ ಇರುತ್ತೆ. ಆಕೆ ಕೈ ಮೇಲೆ ರಾಜು ಅಂತ ಕನ್ನಡದಲ್ಲಿ ಬರೆದಿರುತ್ತೆ. ಆದ್ರೆ ಆಕೆ ಯಾರು, ಎಲ್ಲಿಂದ ಬಂದ್ಲು ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ರೆಹಮಾನ್ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾನೆ. ಅವರಿಗೆ ಆ ಮಹಿಳೆ ಯಾರು ಅಂತ ಗೊತ್ತಾಗ್ತಿರಲ್ಲ. ಹೀಗಿದ್ದಾಗ ಒಂದು ದಿನ ರೆಹಮಾನ್ಗೆ ಆಕೆ ಲೇಬರ್ ಆಗಿರ್ಬೋದು ಅಂತ ಡೌಟ್ ಬರುತ್ತೆ. ಆಗ ಅವರು ಅಲ್ಲೇ ಪಕ್ಕದಲ್ಲಿ ನಡೀತಿದ್ದ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಗೆ ಹೋಗ್ತಾರೆ. ಇಲ್ಲಿ ತುಂಬಾ ಜನ ಲೇಬರ್ಸ್ ಕೆಲಸ ಮಾಡ್ತಿರ್ತಾರೆ ಮತ್ತು ಇದರಲ್ಲಿ ಕೆಲವರು ಕರ್ನಾಟಕದಿಂದ ಬಂದು ಕೆಲಸ ಮಾಡ್ತಿರ್ತಾರೆ. ಆಗ ರೆಹಮಾನ್ ಅವರಿಗೆ ಆ ಮಹಿಳೆಯ ಫೋಟೋ ತೋರಿಸಿ ಈಕೆ ಬಗ್ಗೆ ನಿಮಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಆಗ ಒಬ್ಬ ಲೇಬರ್ ಆಕೆನ ಗುರುತಿಸ್ತಾನೆ. ಈಕೆ ಹೆಸರು ಶೋಭಾ. ಈಕೆಯಲ್ಲಿ ಕರ್ನಾಟಕದಿಂದ ಕೆಲಸ ಮಾಡೋಕೆ ಬಂದಿದ್ಲು. ಇನ್ನು ಈಕೆ ಗಂಡನ ಹೆಸರು ರಾಜು. ಈಕೆಗೆ 2 ಮಕ್ಕಳಿದ್ರು. ಈಕೆ ಪಕ್ಕದ ಒಂದು ಏರಿಯಾದಲ್ಲಿ ರೆಂಟ್ಗೆ ಇರ್ತಾಳೆ ಅಂತ ಹೇಳ್ತಾನೆ. ಈಗ ರೆಹಮಾನ್ಗೆ ಇದರ ಬಗ್ಗೆ ಗೊತ್ತಾದಾಗ ಅವನು ಆ ಮಹಿಳೆ ಇರ್ತಿದ್ದ ಮನೆಗೆ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಅವನಿಗೆ ಅಲ್ಲಿ ಆ ಮಹಿಳೆಯ ಕುಟುಂಬದ ಫೋಟೋ ಸಿಗುತ್ತೆ. ಅದರಲ್ಲಿ ಆಕೆ ತನ್ನ ಗಂಡ ಮತ್ತು 2 ಮಕ್ಕಳ ಜೊತೆ ಇರ್ತಾಳೆ. ಆಕೆ ಮಕ್ಕಳ ವಯಸ್ಸು 8 ವರ್ಷ ಮತ್ತು 4 ವರ್ಷ ಆಗಿರುತ್ತೆ. ಇಲ್ಲಿ ಹಸ್ಬೆಂಡ್ ಮಿಸ್ ಆಗಿರ್ತಾನೆ. ಅದಕ್ಕೆ ರೆಹಮಾನ್ಗೆ ರಾಜು ಮೇಲೆ ಡೌಟ್ ಬರುತ್ತೆ. ಅವನು ಆ ರಾಜುನೇ ಏನಾದ್ರೂ ಮಾಡಿರ್ಬೇಕು, ಅವನ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾನೆ. ಆಗ ಇವರಿಗೆ ರಾಜು ಕರ್ನಾಟಕದ ಒಂದು ಹಳ್ಳಿಯಿಂದ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಇವರು ಆ ಹಳ್ಳಿಗೆ ಹೋಗ್ತಾರೆ ಮತ್ತು ಅಲ್ಲಿನ ಜನರಿಗೆ ರಾಜು ಫೋಟೋ ತೋರಿಸಿ ಈತನ ಬಗ್ಗೆ ಏನಾದ್ರೂ ಗೊತ್ತಿದೆನಾ ಅಂತ ಕೇಳ್ತಾರೆ. ಆಗ ಆ ಊರಿನವರು ರಾಜು ಇದೇ ಊರಲ್ಲಿರ್ತಾನೆ, ಅವನು ಮೂವಿಗಳಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ಇವರು ರಾಜು ಬಗ್ಗೆ ಕೇಳ್ತಿದ್ದಾಗ ಅಚಾನಕ್ ಆಗಿ ಅಲ್ಲಿ ರಾಜು ಬಂದ್ಬಿಡ್ತಾನೆ. ಈಗ ರೆಹಮಾನ್ ತಡ ಮಾಡದೆ ರಾಜುನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ರೆಹಮಾನ್ ದಾರಿಯಲ್ಲಿ ರಾಜುಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ರಾಜು ತನ್ನ ಸ್ಟೋರಿನ ಹೇಳ್ತಾನೆ. ಆಕ್ಚುಲಿ ಫೋಟೋದಲ್ಲಿದ್ದ ರಾಜು ಈ ರಾಜು ಬೇರೆ ವ್ಯಕ್ತಿಗಳಾಗಿರ್ತಾರೆ. ರಾಜು ರೆಹಮಾನ್ಗೆ, ನಾನು ನನ್ನ ಊರಲ್ಲಿ ನನ್ನ ಹೆಂಡತಿ ಜೊತೆ ತುಂಬಾ ಖುಷಿಯಾಗಿದ್ದೆ. ಇಲ್ಲಿ ನಾವು ಕೈಗಳಿಂದ ಗೊಂಬೆಗಳನ್ನ ಮಾಡಿ ಅದನ್ನ ಮಾರ್ತಿದ್ವಿ. ಆದ್ರೆ ಬರ್ತಾ ಬರ್ತಾ ನಮ್ಮ ಬಿಸ್ನೆಸ್ ನಿಂತೋಯ್ತು. ಇದರಿಂದ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ತುಂಬಾ ವೀಕ್ ಆಗಿ 2 ಹೊತ್ತು ಊಟಕ್ಕೂ ನಾವು ಪರದಾಡುವಂತಾಯ್ತು. ಅದೇ ಟೈಮಲ್ಲಿ ಶೋಭಾ ರಿಲೇಟಿವ್ ಒಬ್ಬಾತ ಜಬ್ಕಿಲಾರ್ ನಮ್ಮ ಮನೆಗೆ ಬಂದ. ಈತ ಕೇರಳದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ. ಈತ ನನಗೆ, ನೀನು ಕೇರಳಗೆ ಬಂದ್ಬಿಡು, ನಾನು ನಿನಗೆ ಅಲ್ಲಿ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ದ. ಅವನ ಮಾತನ್ನ ನಂಬ್ಕೊಂಡು ನಾವು ಕೇರಳಗೆ ಹೋದ್ವಿ. ನಾನು ಅಲ್ಲಿ ಹೋದಾಗ ಜಬ್ಕಿಲಾರ್ ನನಗೆ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ತನ್ನ ಜೊತೆ ಕೆಲಸ ಕೊಡಿಸಿದ್ದ. ಇದರಿಂದ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮತ್ತೆ ನಾರ್ಮಲ್ ಆಯ್ತು. ನಾವು ಈಗ ಚೆನ್ನಾಗಿದ್ವಿ. ಆದ್ರೆ ರಾಜುಗೆ ಕುಡಿಯೋ ಚಟ ತುಂಬಾ ಇರುತ್ತೆ. ಅವನು ಕುಡಿದು ರಾತ್ರಿ ಲೇಟ್ ಆಗಿ ಮನೆಗೆ ಬರ್ತಿರ್ತಾನೆ. ಇದೇ ಅವಕಾಶ ಅಂತ ತಿಳ್ಕೊಂಡು ಜಬ್ಕಿಲಾಲ್ ಅವಾಗವಾಗ ರಾಜು ಮನೆಗೆ ಹೋಗಿ ಬರ್ತಿರ್ತಾನೆ. ಆದ್ರೆ ಸ್ಟಾರ್ಟಿಂಗ್ ನಲ್ಲಿ ರಾಜುಗೆ ಅವನ ಮೇಲೆ ಏನೂ ಡೌಟ್ ಬರಲ್ಲ. ಅವನು ನಾರ್ಮಲ್ ಆಗಿರ್ತಾನೆ. ಆದ್ರೆ ಒಂದು ದಿನ ರಾತ್ರಿ ರಾಜು ಕುಡಿದು ಲೇಟ್ ಆಗಿ ಮನೆಗೆ ಬಂದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾನೆ. ಏಕೆಂದ್ರೆ ಇಲ್ಲಿ ಜಬ್ಕಿಲಾಲ್ ಮತ್ತು ತನ್ನ ವೈಫ್ ಇಬ್ಬರು ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನು ಜಬ್ಕಿಲಾಲ್ ನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನು ಮಾರನೇ ದಿನದಿಂದ ಜಬ್ಕಿಲಾಲ್ ಕೊಡಿಸಿದ ಕೆಲಸ ಬಿಟ್ಬಿಡ್ತಾನೆ. ಆಮೇಲೆ ಆಕೆ ವೈಫ್ ನ ಕರ್ಕೊಂಡು ಅಲ್ಲಿಂದ ಬೇರೆ ಊರಿಗೆ ಬಂದು ಅಲ್ಲೇ ಇರ್ತಾನೆ. ಆದ್ರೆ ಜಬ್ಕಿಲಾಲ್ ಇಲ್ಲಿ ಕೂಡ ಶೋಭಾ ಹಿಂದೆ ಬಿಡಲ್ಲ. ಅವನು ಇಲ್ಲಿ ಪದೇ ಪದೇ ಬರ್ತಿರ್ತಾನೆ. ರಾಜು ತನ್ನ ವೈಫ್ ಗೆ ತಿಳಿಸಿ ಹೇಳೋಕೆ ಟ್ರೈ ಮಾಡ್ತಾನೆ. ನೀನು ಈ ರೀತಿ ಮಾಡೋದು ಸರಿಯಲ್ಲ, ನಿನಗೆ 2 ಮಕ್ಕಳಿದ್ದಾರೆ ಅಂತ ಹೇಳ್ತಿರ್ತಾನೆ. ಆದ್ರೆ ಆಕೆ ಕೂಡ ರಾಜು ಮಾತನ್ನ ಕೇಳ್ತಿರಲ್ಲ. ಆಕೆಗೂ ಕೂಡ ಜಬ್ಕಿಲಾಲ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಅವನಿಗೆ ಸಾಕಾಗಿ ತನ್ನ 2 ಮಕ್ಕಳನ್ನ ಕರ್ಕೊಂಡು ತನ್ನ ತಂದೆ ಮನೆಗೆ ಬರ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದೆಲ್ಲ ಸ್ಟೋರಿ ರಾಜು ರೆಹಮಾನ್ಗೆ ಹೇಳ್ತಿರ್ತಾನೆ. ಇದನ್ನು ಕೇಳಿ ರೆಹಮಾನ್ಗೆ ರಾಜುನೇ ಕಷ್ಟದಲ್ಲಿದ್ದಾನೆ ಅಂತ ಅರ್ಥವಾಗುತ್ತೆ. ಅವನು ತನ್ನ ಜೀವನದಲ್ಲಿ ಬದುಕಬೇಕೆಂಬ ಆಸೆಯನ್ನ ಕಳ್ಕೊಂಡಿರ್ತಾನೆ. ಈಗ ರೆಹಮಾನ್ ರಾಜುನ ಅಲ್ಲಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಶೋಭಾ ಡೆಡ್ ಬಾಡಿ ಇರುತ್ತೆ.
ಇಲ್ಲಿ ರಾಜು ಶೋಭಾ ಡೆಡ್ ಬಾಡಿ ನೋಡಿ ತುಂಬಾ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇದೆಲ್ಲ ಆ ಜಪ್ಕಿಲಾಲೆ ಮಾಡಿರಬೇಕು, ಅವನು ಈಕೆನ ಬಿಟ್ಟಿರ್ಬೇಕು, ಅದಕ್ಕೆ ಆಕೆ ದುಃಖದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಿರ್ತಾನೆ. ಮತ್ತು ಇದಕ್ಕೆಲ್ಲ ನಾನೇ ಕಾರಣ, ಹೇಗಾದ್ರೂ ಮಾಡಿ ನಾನು ಈಕೆನ ನನ್ನ ಊರಿಗೆ ವಾಪಸ್ ಕರ್ಕೊಂಡು ಹೋಗಬೇಕಾಗಿತ್ತು, ಅವನ ಜೊತೆ ಬಿಡಬಾರ್ದಾಗಿತ್ತು ಅಂತ ಆಡ್ತಿರ್ತಾನೆ. ಆಗ ರೆಹಮಾನ್ ಅವನನ್ನ ಸಮಾಧಾನ ಮಾಡ್ತಾನೆ. ಅಷ್ಟಕ್ಕೂ ನಿನ್ನ ಇಬ್ಬರು ಮಕ್ಕಳು ಎಲ್ಲಿ ಅಂತ ಕೇಳ್ತಾನೆ. ಆಗ ಅವನು ಅವರಿಗೆ ನನ್ನ ಇಬ್ಬರು ಮಕ್ಕಳನ್ನ ನಾನು ಸಿಟಿನಲ್ಲಿ ಕರ್ಕೊಂಡು ಬಂದೆ, ಆದ್ರೆ ಅವರನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ನನ್ನಿಂದ ಆಗ್ಲಿಲ್ಲ, ಅದಕ್ಕೆ ನಾನು ಅವರಿಬ್ಬರನ್ನ ನನ್ನ ತಂಗಿ ಮನೆಗೆ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ರಾಜು ಕಂಡೀಷನ್ ನೋಡಿ ರೆಹಮಾನ್ಗೂ ಅವನ ಮೇಲೆ ಕನಿಕರ ಬರುತ್ತೆ. ಅವನು ರಾಜುಗೆ ನೀನು ಸದ್ಯ ಇಲ್ಲಿಂದ ಹೋಗ್ಬೋದು, ಆದ್ರೆ ನಾವು ಕರೆದಾಗ ಮತ್ತೆ ಎನ್ಕ್ವೈರಿಗೆ ಬರಬೇಕು ಅಂತ ಹೇಳ್ತಾನೆ. ರಾಜು ಅಲ್ಲಿಂದ ಹೋದ್ಮೇಲೆ ಫಾರೆನ್ಸಿಕ್ ಡಾಕ್ಟರ್ ರೆಹಮಾನ್ಗೆ ಕಾಲ್ ಮಾಡಿ ಕರೀತಾರೆ. ರೆಹಮಾನ್ ಅಲ್ಲಿಗೆ ಹೋದಾಗ ಡಾಕ್ಟರ್ ಇಲ್ಲಿ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಆಕ್ಚುಲಿ ಶೋಭಾ ಸೂಸೈಡ್ ಮಾಡ್ಕೊಂಡು ಸತ್ತೋಗಿಲ್ಲ, ಆಕೆ ಬಾವಿಯಲ್ಲಿ ಬೀಳೋಕ್ಕಿಂತ ಮುಂಚೆ ಆಕೆ ಡೆತ್ ಆಗಿತ್ತು, ಅಂದ್ರೆ ಆಕೆನ ಯಾರೋ ಕೊಂದು ಬಾವಿಯಲ್ಲಿ ಬಿಸಾಕಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರೆಹಮಾನ್ಗೆ ಶಾಕ್ ಆಗುತ್ತೆ. ಇದು ಖಂಡಿತ ಜಪ್ಕಿಲಾಲೆ ಮಾಡಿರ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಅವನು ತನ್ನ ಟೀಮ್ಗೆ ಈಗ ನೀವು ಜಪ್ಕಿಲಾಲ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿರಿ ಅಂತ ಹೇಳ್ತಾನೆ. ಇನ್ನು ಇದೇ ಟೈಮಲ್ಲಿ ರಾಜು ಮನೆಯವರು ರೆಹಮಾನ್ ಹತ್ರ ಬರ್ತಾರೆ ಮತ್ತು ಅವನಿಗೆ ರಾಜು ಎಲ್ಲಿ ಅಂತ ಕೇಳ್ತಾರೆ. ಇದನ್ನ ಕೇಳಿ ರೆಹಮಾನ್ ಅವರಿಗೆ ನಾನು ತುಂಬಾ ದಿನಗಳ ಹಿಂದೆನೆ ಅವನನ್ನ ಬಿಟ್ಬಿಟ್ಟಿದ್ದೆ, ಅವನಿನ್ನೂ ಮನೆಗೆ ಬಂದಿಲ್ವಾ ಅಂತ ಕೇಳ್ತಾನೆ. ಆಗ ಅವರು ಇಲ್ಲ, ನಾವು ತುಂಬಾ ದಿನ ಆಯ್ತು ಅವನನ್ನ ನೋಡಿಲ್ಲ, ಅಷ್ಟಕ್ಕೂ ಅವನ ಮಕ್ಕಳು ಕೂಡ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ರೆಹಮಾನ್ ಶಾಕ್ ಆಗ್ತಾನೆ. ಅವನು ತನ್ನ ಮಕ್ಕಳನ್ನ ತನ್ನ ತಂಗಿ ಮನೆಯಲ್ಲಿ ಬಿಟ್ಟಿದ್ದಾನೆ ಅಂತ ಹೇಳಿದ್ದ ಅಂತ ಹೇಳ್ತಾನೆ. ಆದ್ರೆ ಅವರ ಜೊತೆ ಇದ್ದ ಮಹಿಳೆ ಅವನ ತಂಗಿ ನಾನು ಆ ಮಕ್ಕಳನ್ನ ನೋಡೇ ಇಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರೆಹಮಾನ್ ಶಾಕ್ ಆಗ್ತಾನೆ. ಅವನು ಈ ಕೇಸಲ್ಲಿ ಯಾವುದೋ ಒಂದು ಲೀಡ್ ಮಿಸ್ ಆಗ್ತಿದೆ ಅಂತ ಅರ್ಥ ಮಾಡ್ಕೋತಾನೆ. ಅವನು ಈಗ ಶೋಭಾ ಮನೆಯಲ್ಲಿ ಸಿಕ್ಕ ಆ ಫೋಟೋನ ತಂದು ಆ ಫ್ಯಾಮಿಲಿಗೆ ತೋರಿಸ್ತಾನೆ ಮತ್ತು ಈ ಫೋಟೋದಲ್ಲಿರೋ ವ್ಯಕ್ತಿನೇ ರಾಜುನ ಅಂತ ಕೇಳ್ತಾನೆ. ಆದ್ರೆ ಅವರು ಇಲ್ಲ, ಈತ ರಾಜು ಅಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ರೆಹಮಾನ್ ಶಾಕ್ ಆಗ್ತಾನೆ. ತಾನು ಇಷ್ಟೊತ್ತು ರಾಜು ಅನ್ಕೊಂಡು ಮಾತಾಡಿದ ವ್ಯಕ್ತಿ ರಾಜು ಅಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಗುತ್ತೆ. ಇದು ಈಗ ಸೀನಿಯರ್ ಆಫೀಸರ್ಸ್ಗೆ ಗೊತ್ತಾದಾಗ ಅವರು ರೆಹಮಾನ್ನ ಕರೆದು ತುಂಬಾ ಬೈತಾರೆ. ಒಬ್ಬ ಮೇನ್ ಸಸ್ಪೆಕ್ಟ್ ನ ನೀವು ಅವನ ಎಮೋಷನಲ್ ಸ್ಟೋರಿ ಕೇಳಿ ಅವನನ್ನ ಹೇಗೆ ಬಿಟ್ರಿ ಅಂತ ಅವನನ್ನ ಬೈತಾರೆ ಮತ್ತು ಆದಷ್ಟು ಬೇಗ ಆ ಸಸ್ಪೆಕ್ಟ್ ನ ಹುಡುಕಿ ಅಂತ ಹೇಳ್ತಾನೆ. ಈಗ ರಾಜು ಅಲ್ಲಿಂದ ಹೊರಗೆ ಬಂದು ತನ್ನ ಟೀಮ್ ನ ಕರೀತಾನೆ ಮತ್ತು ಅವರಿಗೆ ನಾವು ಆದಷ್ಟು ಬೇಗ ಆ ರಾಜುನ ಹಿಡಿಬೇಕು ಅಂತ ಹೇಳ್ತಾನೆ. ಇವರು ತುಂಬಾ ಕಡೆ ಸರ್ಚ್ ಮಾಡ್ತಾರೆ. ಆಗ ಒಂದು ದಿನ ಇವರಿಗೆ ಆ ನಕಲಿ ರಾಜು ಒಂದು ಬಾರ್ ಶಾಪ್ ಅಲ್ಲಿ ಕೂತಿದ್ದಾನೆ ಅಂತ ಗೊತ್ತಾಗುತ್ತೆ. ಇದು ಗೊತ್ತಾದಾಗ ತಕ್ಷಣ ರೆಹಮಾನ್ ತನ್ನ ಟೀಮ್ ಜೊತೆ ಬಾರ್ಗೆ ಹೋಗ್ತಾನೆ ಮತ್ತು ಆ ರಾಜುನ ಹಿಡ್ಕೋತಾನೆ. ಈಗ ಅವರು ರಾಜುನ ಪೊಲಿಟಿಷನ್ಗೆ ಕರ್ಕೊಂಡು ಬಂದು ನೀನು ನಿಜ ಹೇಳು, ಪೊಲೀಸರಿಗೆ ಮೋಸ ಮಾಡ್ತೀಯಾ ಅಂತ ತುಂಬಾ ಹೊಡಿತಾನೆ. ಈಗ ರಾಜು ಇದರಿಂದ ತುಂಬಾ ಭಯಪಡ್ತಾನೆ. ಅವನು ಪೊಲೀಸರಿಗೆ ಇಲ್ಲ, ನಾನು ಇಲ್ಲ ನಿಜ ಹೇಳ್ತೀನಿ ಅಂತ ಹೇಳ್ತಾನೆ. ಈಗ ರಾಜು ಒಂದು ಟ್ವಿಸ್ಟ್ ಓಪನ್ ಮಾಡ್ತಾನೆ. ಆ ಫೋಟೋದಲ್ಲಿರುವವನೇ ನಿಜವಾದ ರಾಜು, ನಾನು ರಾಜು ಅಲ್ಲ, ಆಕ್ಚುಲಿ ನಾನೇ ಜಪ್ಕಿಲಾಲ್ ಅಂತ ಹೇಳ್ತಾನೆ. ಮತ್ತು ಈಗ ಏನಾಯ್ತು ಅಂತ ಪೂರ್ತಿ ಸ್ಟೋರಿನ ಹೇಳ್ತಾನೆ. ಸ್ಟೋರಿ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ನಾನು ಮತ್ತು ಶೋಭಾ ಸಣ್ಣವರಿದ್ದಾಗಿನಿಂದ ತುಂಬಾ ಲವ್ ಮಾಡ್ತಿದ್ವಿ, ನಾವು ಒಬ್ಬರನ್ನೊಬ್ಬರು ಮದುವೆ ಆಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಆದ್ರೆ ನಮ್ಮ ಮನೆಯವರು ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ. ಅವರು ಶೋಭಾ ಮದುವೆನ ರಾಜು ಜೊತೆ ಮಾಡಿಸಿದ್ರು. ಶೋಭಾ ರಾಜು ಜೊತೆ ಮದುವೆ ಆದ್ಮೇಲೆ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಜೀವನ ಮಾಡ್ತಿದ್ಲು. ಶೋಭಾ ಜಪ್ಕಿಲಾಲ್ನ ಮರೆಯೋಕೆ ತುಂಬಾ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆಕೆ ಮದುವೆ ಜೀವನ ಚೆನ್ನಾಗಿ ನಡೀತಿರಲ್ಲ. ಇನ್ನು ಅದರಲ್ಲಿ ಆಕೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಬರುತ್ತೆ. ಇದು ಈಗ ಜಪ್ಕಿಲಾಲ್ಗೆ ಗೊತ್ತಾದಾಗ ಅವನು ಆ ಫ್ಯಾಮಿಲಿನ ಕೇರಳಗೆ ಕರೀತಾನೆ ಮತ್ತು ರಾಜಗೆ ಕೇರಳದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಕೊಡಿಸ್ತಾನೆ. ಆದ್ರೆ ರಾಜು ಮಾತ್ರ ತನ್ನ ಕುಡಿಯೋ ಚಟನ ಬಿಡ್ತಿರಲ್ಲ. ಅವನು ಯಾವಾಗ್ಲೂ ಕುಡಿದು ಮನೆಗೆ ಬರ್ತಿರ್ತಾನೆ. ಇದೇ ಅವಕಾಶ ಅಂತ ತಿಳ್ಕೊಂಡು ಜಪ್ಕಿಲಾಲ್ ಶೋಭಾ ಮನೆಗೆ ಹೋಗೋದು ಬರೋದು ಮಾಡ್ತಿರ್ತಾನೆ. ಇವರು ಮೊದಲೇ ಲವ್ ಮಾಡ್ತಿದ್ದರಿಂದ ಇವರ ಪ್ರೀತಿ ಮತ್ತೆ ಉದಯಿಸುತ್ತೆ. ಹೀಗೆ ಇವರ ನಡುವೆ ಅಫೇರ್ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ರಾಜು ಇವನ ಮೇಲೆ ಡೌಟ್ ಪಡ್ತಿರಲ್ಲ. ಹೀಗಿದ್ದಾಗ ರಾಜು ಒಂದು ರಾತ್ರಿ ಕುಡಿದು ಮನೆಗೆ ಬಂದಾಗ ಅಲ್ಲಿ ಶೋಭಾ ಮತ್ತು ಜಪ್ಕಿಲಾಲ್ ಇಬ್ಬರು ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಇದನ್ನು ನೋಡಿ ರಾಜುಗೆ ಶಾಕ್ ಆಗುತ್ತೆ. ಅವನು ದುಃಖದಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಅಂದ್ರೆ ಅವನು ಶೋಭಾ ಮತ್ತು ಅವರಿಬ್ಬರು ಮಕ್ಕಳನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಇದನ್ನು ನೋಡಿ ಜಪ್ಕಿಲಾಲ್ಗೆ ತುಂಬಾ ಖುಷಿ ಆಗುತ್ತೆ. ಅವನು ಕೂಡ ಶೋಭಾನ ಆ ಊರಿಂದ ಬೇರೆ ಕಡೆ ಕರ್ಕೊಂಡು ಬಂದ್ಬಿಡ್ತಾನೆ. ಇಲ್ಲಿ ಅವನು ತುಂಬಾ ಖುಷಿಯಾಗಿರ್ತಾನೆ. ಅವನು ಆ ಮಕ್ಕಳನ್ನ ತನ್ನ ಮಕ್ಕಳಂತೆ ನೋಡ್ಕೊತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಜಪ್ಕಿಲಾಲ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅಲ್ಲಿ ಇಬ್ಬರು ಮಕ್ಕಳಿರಲ್ಲ. ಇದನ್ನು ನೋಡಿ ಜಪ್ಕಿಲಾಲ್ಗೆ ಶಾಕ್ ಆಗುತ್ತೆ. ಅವನು ಶೋಭಾಗೆ ಅಷ್ಟಕ್ಕೂ ಮಕ್ಕಳೆಲ್ಲಿ ಅಂತ ಕೇಳ್ತಾನೆ. ಆಗ ಆಕೆ ರಾಜು ಬಂದಿದ್ದ, ಆತ ಬಂದು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾಳೆ. ಇನ್ನು ಆಕೆ ಜಪ್ಕಿಲಾಲ್ಗೆ ಚೆನ್ನಾಗಾಯ್ತು, ಆ ಇಬ್ಬರು ಮಕ್ಕಳಿಂದ ನಮಗೆ ತುಂಬಾ ಟೆನ್ಷನ್ ಆಗ್ತಿತ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜಪ್ಕಿಲಾಲ್ ಆಕೆಗೆ ಬೈತಾನೆ. ಆ ಇಬ್ಬರು ಮಕ್ಕಳು ರಾಜುದಾಗಿದ್ರು, ಅವರನ್ನ ನಾನು ನನ್ನ ಮಕ್ಕಳಂತೆ ನೋಡ್ಕೊತಿದ್ದೆ, ಅವರಂದ್ರೆ ನನಗೆ ತುಂಬಾ ಜೀವ ಇತ್ತು ಅಂತ ಹೇಳ್ತಾನೆ. ಆದ್ರೆ ನೀನು ಅಷ್ಟು ಈಸಿಯಾಗಿ ಆ ಮಕ್ಕಳನ್ನ ಹೇಗೆ ಹೋಗಕ್ಕೆ ಬಿಟ್ಟೆ ಅಂತ ಕೇಳ್ತಾನೆ. ಈಗ ಇವರ ನಡುವೆ ವಾಗ್ವಾದ ನಡೆಯುತ್ತೆ. ಇದೇ ಕೋಪದಲ್ಲಿ ಜಪ್ಕಿಲಾಲ್ ಆಕೆನ ದೂಕ್ಬಿಡ್ತಾನೆ. ಕೆಳಗೆ ಬಿದ್ದ ಫೋರ್ಸ್ಗೆ ಶೋಭಾ ತಲೆಗೆ ಗಾಯವಾಗುತ್ತೆ. ಆಕೆ ಅಲ್ಲೇ ಸತ್ತೋಗ್ತಾಳೆ. ಇದನ್ನ ನೋಡಿ ಜಪ್ಕಿಲಾಲ್ಗೆ ಶಾಕ್ ಆಗುತ್ತೆ. ಅವನಿಗೆ ಏನ್ ಮಾಡ್ಬೇಕಂತ ಅರ್ಥವಾಗ್ತಿರಲ್ಲ. ಆಗ ಅವನು ಒಂದು ಪ್ಲಾನ್ ಮಾಡ್ತಾನೆ. ಈ ಬಾಡಿನ ಸುಕ್ಬಿಟ್ರೆ ಯಾವುದೇ ಆಧಾರ ಇರಲ್ಲ ಅಂತ ಅನ್ಕೋತಾನೆ. ಆಗ ಅವನು ಶೋಭಾ ಬಾಡಿನ ಎತ್ಕೊಂಡು ಕಾಡೊಳಗೆ ಹೋಗ್ತಿರ್ತಾನೆ. ಅಲ್ಲಿ ಹೋಗಿ ಆಕೆ ಬಾಡಿನ ಸುಟ್ಟಾಕ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಆ ಟೈಮಲ್ಲಿ ಊರಲ್ಲಿ ಜಾತ್ರೆ ನಡೀತಿರುತ್ತೆ. ಅದಕ್ಕೆ ದಾರಿಯಲ್ಲಿ ಜನ ಹೋಗೋದು ಬರೋದು ಮಾಡ್ತಿರ್ತಾರೆ. ಅವನಿಗೆ ತಾನು ಯಾರಿಗಾದ್ರೂ ಕಂಡೆ ಸಿಕ್ಕಾಕೋತೀನಿ ಅಂತ ಭಯವಾಗುತ್ತೆ. ಆಗ ಅಲ್ಲೇ ಇದ್ದ ಒಂದು ಬಾವಿ ಪಕ್ಕದಲ್ಲಿ ಆಕೆ ಬಾಡಿನ ಇಡ್ತಾನೆ ಮತ್ತು ತಾನೋಗಿ ಮರದ ಹಿಂದೆ ಬಚ್ಚಿಡ್ಕೊತಾನೆ. ಎಲ್ಲರೂ ಹೋದ್ಮೇಲೆ ಈ ಬಾಡಿನ ತಗೊಂಡೋಗಿ ಸುಟ್ಟಾಕ್ಬೇಕು ಅಂತ ಅನ್ಕೊಂಡಿರ್ತಾನೆ.
ಆದ್ರೆ ಅವನು ಬಾಡಿನ ಬಾವಿಯ ಕಾರ್ನರ್ ನಲ್ಲಿ ಇಟ್ಟಿರ್ತಾನೆ. ಸ್ವಲ್ಪ ಹೊತ್ತಿಗೆ ಆ ಬಾಡಿಯ ಬ್ಯಾಲೆನ್ಸ್ ತಪ್ಪುತ್ತೆ. ಆ ಬಾಡಿ ಹೋಗಿ ನೀರೊಳಗೆ ಬಿದ್ದ್ಬಿಡುತ್ತೆ. ಈಗ ಜಪ್ಕಿಲಾಲ್ಗೆ ಆ ಬಾಡಿನ ಹೇಗೆ ಹೊರಗೆ ತೆಗಿಬೇಕಂತ ಅರ್ಥವಾಗಲ್ಲ. ಅದಕ್ಕೆ ಅವನು ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಜಪ್ಕಿಲಾಲ್ ಇದೇ ಸ್ಟೋರಿನ ರೆಹಮಾನ್ಗೆ ಹೇಳ್ತಿರ್ತಾನೆ. ಇದೆಲ್ಲ ಸ್ಟೋರಿ ಕೇಳಿ ರೆಹಮಾನ್ ಜಪ್ಕಿಲಾಲ್ನ ಈ ಮರ್ಡರ್ ಮಾಡಿದ್ದಾನೆ, ಕೇಸ್ ಸಾಲ್ವ್ ಆಯ್ತು ಅಂತ ಅನ್ಕೋತಾನೆ. ಆದ್ರೆ ಇಲ್ಲಿಂದನೇ ಸ್ಟೋರಿಯಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಇಂದ ಅದೇ ಏರಿಯಾದ ಒಂದು ಕಾಡಲ್ಲಿ ಒಂದು ಬಾಡಿ ಪೂರ್ತಿಯಾಗಿ ಸುಟ್ಟಿರೋ ಇನ್ಫಾರ್ಮೇಶನ್ ಬರುತ್ತೆ. ಈಗ ಪೊಲೀಸ್ ಟೀಮ್ ಕ್ರೈಮ್ ಸ್ಪಾಟ್ ಗೆ ಬರ್ತಾರೆ. ಇಲ್ಲಿ ಬಂದಾಗ ಒಂದು ಬಾಡಿ ಸುಟ್ಟು ಬಿದ್ದಿರುತ್ತೆ. ಇದು ಪೂರ್ತಿಯಾಗಿ ಸುಟ್ಟಿರುತ್ತೆ, ಕೇವಲ ಮೂಳೆಗಳು ಮಾತ್ರ ಉಳಿದಿರುತ್ತೆ. ಇನ್ನು ಆ ಬಾಡಿಯ ಪಕ್ಕದಲ್ಲಿ ಒಂದು ಲ್ಯಾಂಟರ್ನ್ ಬಿದ್ದಿರುತ್ತೆ. ಪೊಲೀಸರು ಅದರ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಆಗ ಅದೇ ಏರಿಯಾದ ಒಂದು ಅಂಗಡಿಯಿಂದ ಅದನ್ನ ಖರೀದಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಪೊಲೀಸರು ಹೋಗಿ ಆ ಅಂಗಡಿಯಲ್ಲಿ ಎನ್ಕ್ವೈರಿ ಮಾಡಿದಾಗ ಆತ ನನ್ನ ಅಂಗಡಿಯಿಂದ ಇದನ್ನ ಪರ್ಚೇಸ್ ಮಾಡಿದ್ದು, ಅವರು ಟೋಟಲ್ ಆಗಿ 10 ಲ್ಯಾಂಟರ್ನ್ ಪರ್ಚೇಸ್ ಮಾಡಿದ್ರು ಅಂತ ಹೇಳ್ತಾನೆ. ಮತ್ತು ನಾನು ಅವರಿಗೆ ಇಷ್ಟೊಂದನ್ನ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ನಾವು ಫಿಲ್ಮ್ ಯೂನಿಟ್ ನವರು ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಈ ಇನ್ಫಾರ್ಮೇಶನ್ ಗೊತ್ತಾದಾಗ ರೆಹಮಾನ್ ಇಲ್ಲಿ ಶೂಟಿಂಗ್ ಎಲ್ಲಿ ನಡೀತಿದೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಮತ್ತು ಇಲ್ಲಿ ಬಂದು ಈ ಲ್ಯಾಂಟರ್ನ್ ಗಳನ್ನ ಯಾರು ತಗೊಂಡಿದ್ರು ಅಂತ ಎನ್ಕ್ವೈರಿ ಮಾಡ್ತಾನೆ. ಆಗ ಇಲ್ಲಿ ರೆಹಮಾನ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಈ ಲ್ಯಾಂಟರ್ನ್ ಬೇ ಯಾರು ಅಲ್ಲ, ಜಪ್ಕಿಲಾಲೇ ತಗೊಂಡಿರ್ತಾನೆ. ಇದನ್ನು ಕೇಳಿ ರೆಹಮಾನ್ಗೆ ಎಲ್ಲ ವಿಷಯ ಅರ್ಥ ಆಗುತ್ತೆ. ಈ ಕೊಲೆಗಳ ಹಿಂದೆ ಜಪ್ಕಿಲಾಲೇ ಇರಬಹುದು. ಅವನು ಕೇವಲ ಶವ ಮಾತ್ರ ಅಲ್ಲ, ತುಂಬಾ ಜನರನ್ನ ಕೊಂದಿದ್ದಾನೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಅವನು ಸೀದಾ ಅಲ್ಲಿಂದ ಜಪ್ಕಿಲಾಲ್ ಹತ್ರ ಹೋಗ್ತಾನೆ ಮತ್ತು ಅವನಿಗೆ ಕಾಡಲ್ಲಿ ನಮಗೆ ಒಂದು ಹೆಣ ಸಿಕ್ಕಿದೆ, ಅದು ಬೇರೆ ಯಾರ್ದು ಅಲ್ಲ, ರಾಜುದು. ನೀನೇ ಅವನನ್ನ ಕೊಂದಿದ್ದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀನು ಮೊದಲು ಹೇಳಿದ ಸ್ಟೋರಿಯಲ್ಲಿ ತುಂಬಾ ಸೀನ್ ಗಳನ್ನ ಕಟ್ ಮಾಡಿದ್ದೀಯಾ, ಈಗ ಪೂರ್ತಿ ಸ್ಟೋರಿನ ಹೇಳು ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಪ್ಕಿಲಾಲ್ ತಾನು ಸಿಕ್ಕಾಕೊಂಡಿದ್ದೀನಿ ಅಂತ ಅವನಿಗೆ ಅರ್ಥವಾಗುತ್ತೆ. ಅವನು ಈಗ ಮತ್ತೆ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಈಗ ಸ್ಟೋರಿ ಮತ್ತೆ ಹಿಂದಕ್ಕೆ ಹೋಗುತ್ತೆ. ಅವತ್ತು ರಾತ್ರಿ ರಾಜು ಕುಡಿದು ಮನೆಗೆ ಬಂದಾಗ ಇಲ್ಲಿ ಜಪ್ಕಿಲಾಲ್ ಮತ್ತು ಶೋಭಾ ರೊಮ್ಯಾನ್ಸ್ ಮಾಡೋದನ್ನ ನೋಡ್ತಾನೆ. ಆದ್ರೆ ಅವನು ಅಲ್ಲಿಂದ ಸೈಲೆಂಟ್ ಆಗಿ ಹೋಗಲ್ಲ. ಅವನು ಜಪ್ಕಿಲಾಲ್ ಜೊತೆ ಜಗಳ ಮಾಡ್ತಾನೆ, ಅವನನ್ನ ಸಾಯಿಸ್ಬೇಕಂತ ಇರ್ತಾನೆ. ಆದ್ರೆ ಜಪ್ಕಿಲಾಲ್ ಕೂಡ ಸುಮ್ನೆ ಇರಲ್ಲ. ಅವನು ಕೂಡ ಅವನ ಜೊತೆ ಜಗಳ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಶೋಭಾ ಬರ್ತಾಳೆ. ಈಕೆ ರಾಜುನ ಹಿಡ್ಕೊತಾಳೆ. ಆಕೆ ಜಪ್ಕಿಲಾಲ್ಗೆ ಇವನು ಬದುಕಿರೋ ತನಕ ನಮ್ಮನ್ನ ಶಾಂತಿಯಿಂದ ಇರೋಕೆ ಬಿಡಲ್ಲ, ಅದಕ್ಕೆ ಇವನನ್ನ ಮುಗಿಸ್ಬಿಡೋಣ ಅಂತ ಹೇಳ್ತಾಳೆ. ಈಗ ಇವರಿಬ್ಬರು ಸೇರಿ ರಾಜುನ ಮುಗಿಸ್ಬಿಡ್ತಾರೆ. ಆಮೇಲೆ ಅವನ ಬಾಡಿನ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಲಾಲ್ಟೆನ್ ಯೂಸ್ ಮಾಡಿ ಅವನ ಬಾಡಿನ ಸುಟ್ಟಾಕ್ತಾರೆ. ಜಪ್ಕಿಲಾಲ್ ಮೂವಿ ಯೂನಿಟ್ ನಲ್ಲಿ ಕೆಲಸ ಮಾಡ್ತಿದ್ದರಿಂದ ಅವನಿಗೆ ಆ ಲಾಲ್ಟೆನ್ ಈಸಿಯಾಗಿ ಸಿಗುತ್ತೆ. ಇನ್ನೊಬ್ಬರು ಬಾಡಿ ಸುಟ್ಟ ಮೇಲೆ ಅವಸರದಲ್ಲಿ ಆ ಲಾಲ್ಟೆನ್ ಅಲ್ಲೇ ಬಿಟ್ಟು ಮನೆಗೆ ಬಂದಿರ್ತಾರೆ. ಇನ್ನೊಬ್ಬರು ಅಲ್ಲಿಂದ ಬೇರೆ ಊರಿಗೆ ಬಂದು ತಮ್ಮ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದನ್ನೆಲ್ಲ ಕೇಳಿ ರೆಹಮಾನ್ ಜಪ್ಕಿಲಾಲ್ಗೆ ನಿಮ್ಮ ಜೀವನ ಚೆನ್ನಾಗಿ ನಡೀತಿತ್ತು, ನೀವು ರಾಜುನ ಕೂಡ ಕೊಂದ್ಬಿಟ್ಟಿದ್ರಿ, ಆದ್ರೆ ನೀನು ಶೋಭನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಈಗ ಸ್ಟೋರಿಯಲ್ಲಿ ಮತ್ತೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ರಾಜುನ ಕೊಂದ್ಮೇಲೆ ಇವರಿಬ್ಬರು ಬೇರೆ ಊರಿಗೆ ಹೋಗಿ ತಮ್ಮ ಜೀವನವನ್ನ ಆರಾಮಾಗಿ ಮಾಡ್ತಿರ್ತಾರೆ. ಆದ್ರೆ ಶೋಭಾ ಜಪ್ಕಿಲಾಲ್ಗೆ ನಾನು ಈ ಊರಲ್ಲಿ ಇರಲ್ಲ, ನಾನು ನನ್ನ ಊರಿಗೆ ಹೋಗ್ತೀನಿ, ನೀನು ಕೂಡ ನನ್ನ ಜೊತೆ ಬಂದ್ಬಿಡು, ನಾವಿಬ್ರು ಅಲ್ಲೇ ಇರೋಣ ಅಂತ ಹೇಳ್ತಿರ್ತಾಳೆ. ಏಕೆಂದ್ರೆ ಈಗ ರಾಜು ಕೂಡ ಇಲ್ಲ, ನಮಗೆ ಯಾರ ಭಯ ಇಲ್ಲ ಅಂತ ಹೇಳ್ತಿರ್ತಾಳೆ. ಆದ್ರೆ ಜಪ್ಕಿಲಾಲ್ ಅದಕ್ಕೆ ಒಪ್ತಿರಲ್ಲ. ನಾವು ಆ ಊರಿಗೆ ಹೋಗಿ ಇದ್ರೆ ಜನ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಆಗ ಅವರು ರಾಜು ಎಲ್ಲಿ ಅಂತ ಕೇಳ್ತಾರೆ. ನಾವು ಅವರಿಗೆ ಸತ್ಯನ ಹೇಳಿಲ್ಲ ಅಂದ್ರೆ ಅವರು ಎನ್ಕ್ವೈರಿ ಮಾಡ್ತಾರೆ. ಇನ್ನು ರಾಜು ಮನೆಯವರು ಪೊಲೀಸರ ಹತ್ರ ಕೂಡ ಹೋಗ್ಬೋದು, ಆಗ ನಾವು ಸಿಕ್ಕಾಕೋತೀವಿ ಅಂತ ಹೇಳ್ತಿರ್ತಾನೆ. ಆದ್ರೆ ಶೋಭಾ ಮಾತ್ರ ಅವನ ಮಾತನ್ನ ಕೇಳ್ತಿರಲ್ಲ. ನಾನು ನನ್ನ ಊರಲ್ಲಿ ಇರಬೇಕು, ನಾವು ಅಲ್ಲಿಗೆ ಹೋಗೋಣ ಅಂತ ಹಠ ಮಾಡ್ತಿರ್ತಾಳೆ. ಮತ್ತು ಆಕೆ ಜಪ್ಕಿಲಾಲ್ಗೆ ವಾರ್ನಿಂಗ್ ಕೊಡ್ತಾಳೆ. ನೀನು ನನ್ನ ಊರಿಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ರಾಜು ಕೊಲೆ ಹೇಗಾಯ್ತು ಅಂತ ನಾನು ಎಲ್ಲರಿಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜಪ್ಕಿಲಾಲ್ಗೆ ಒಂದು ವಿಷಯ ಅರ್ಥವಾಗುತ್ತೆ. ಈಕೆ ಜೀವಂತವಾಗಿದ್ರೆ ಒಂದಲ್ಲ ಒಂದು ದಿನ ನನಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಳೆ ಅಂತ ಅನ್ಕೋತಾನೆ. ಅದಕ್ಕೆ ಅವನು ಶೋಭನ ಕೊಲ್ಬೇಕಂತ ಪ್ಲಾನ್ ಮಾಡ್ತಾನೆ. ಆಕೆಗೆ ಹೊಡೆದು ಆಕೆ ಕುತ್ತಿಗೆ ಹೆಚ್ಚಿ ಆಕೆನ ಕೊಂದ್ಬಿಡ್ತಾನೆ. ಇನ್ನು ಆ ಟೈಮಲ್ಲಿ ಶೋಭಾ ಇಬ್ಬರು ಮಕ್ಕಳು ಅಲ್ಲೇ ಮಲ್ಕೊಂಡಿರ್ತಾರೆ. ಶೋಭಾ ಕೊಲೆ ಮಾಡಿದ ಮೇಲೆ ಅವನು ಆಕೆ ಬಾಡಿನ ಸುಟ್ಟಾಕ್ಬೇಕಂತ ಪ್ಲಾನ್ ಮಾಡ್ತಾನೆ. ಆಕೆನ ಎತ್ಕೊಂಡು ಕಾಡೊಳಗೆ ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಊರಲ್ಲಿ ಜಾತ್ರೆ ನಡೀತಿದ್ದರಿಂದ ಜನ ಅಲ್ಲಿಂದ ಹೋಗೋದು ಬರೋದು ಮಾಡ್ತಿರ್ತಾರೆ. ಆಗ ಅವನು ಆ ಬಾಡಿನ ಮುಚ್ಚಿಡೋಕೆ ಆ ಬಾವಿ ಹತ್ರ ಇಡ್ತಾನೆ. ಮೊದಲು ಹೇಳಿದಂಗೆ ಆ ಬಾವಿ ಒಳಗೆ ಶೋಭಾ ಬಾಡಿ ಬಿದ್ಬಿಡುತ್ತೆ. ಈಗ ಜಪ್ಕಿಲಾಲ್ ಆ ಬಾಡಿನ ಅಲ್ಲೇ ಬಿಟ್ಟು ಮನೆಗೆ ಬರ್ತಾನೆ. ಅವನು ತನ್ನ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕಂತ ನೋಡ್ತಿರ್ತಾನೆ. ಇನ್ನು ಆತ ಬಟ್ಟೆ ಪ್ಯಾಕ್ ಮಾಡ್ತಿದ್ದಾಗ ಅದೇ ಟೈಮಲ್ಲಿ ಆ ಸಣ್ಣ ಹುಡುಗಿಗೆ ಎಚ್ಚರಿಕೆ ಆಗುತ್ತೆ. ಆಕೆ ಎದ್ದು ಜಪ್ಕಿಲಾಲ್ಗೆ ಅಮ್ಮ ಎಲ್ಲಿ, ನನಗೆ ಹಸಿವಾಗ್ತಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜಪ್ಕಿಲಾಲ್ಗೆ ಏನ್ ಮಾಡ್ಬೇಕಂತ ಅರ್ಥವಾಗಲ್ಲ. ಅವನು ಆಕೆಗೆ ಊಟ ಮಾಡಿಸ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಆ ಹುಡುಗ ಕೂಡ ಎದ್ದು ಕೂತ್ಕೋತಾನೆ. ಅವನು ಜಪ್ಕಿಲಾಲ್ಗೆ ಅಮ್ಮ ಎಲ್ಲಿ ಅಂತ ಕೇಳ್ತಾನೆ. ಆಗ ಅವನು ಆ ಮಕ್ಕಳಿಗೆ ಸುಳ್ಳು ಹೇಳ್ತಾನೆ. ನಿಮ್ಮಮ್ಮ ಪಕ್ಕದ ಊರಿಗೆ ಹೋಗಿದ್ದಾಳೆ, ಆಕೆ ಆದಷ್ಟು ಬೇಗ ಬಂದ್ಬಿಡ್ತಾಳೆ ಅಂತ ಹೇಳ್ತಾನೆ. ಈಗ ಜಪ್ಕಿಲಾಲ್ಗೆ ಇವರಿಬ್ಬರನ್ನ ಇಲ್ಲಿ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಅರ್ಥವಾಗುತ್ತೆ. ಅವನು ಅವರನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಆಮೇಲೆ ಅವರನ್ನ ಮುಂಬೈಗೆ ಹೋಗೋ ಒಂದು ಟ್ರೈನ್ ನಲ್ಲಿ ಕುಂದಿರಿಸ್ತಾನೆ. ಮತ್ತು ಅವರಿಗೆ ನಾನು ನಿಮಗೆ ತಿನ್ನೋಕೆ ಏನಾದ್ರೂ ತಗೊಂಡು ಬರ್ತೀನಿ, ನೀವು ಇಲ್ಲೇ ಕುಂದಿರ್ರಿ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಅವನು ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದನ್ನ ಕೇಳಿ ರೆಹಮಾನ್ಗೆ ತುಂಬಾ ಬೇಜಾರಾಗುತ್ತೆ. ಅವನಿಗೆ ಕೋಪ ಕಂಟ್ರೋಲ್ ಆಗಲ್ಲ. ಅವನು ಜಪ್ಕಿಲಾಲ್ಗೆ ತುಂಬಾ ಹೊಡಿತಾನೆ. ಆಮೇಲೆ ಅವನು ಜಪ್ಕಿಲಾಲ್ ಮೇ ಮರ್ಡರ್ ಮತ್ತು ಕಿಡ್ನಾಪಿಂಗ್ ಕೇಸ್ ಹಾಕಿ ಅವನನ್ನ ಜೈಲಿಗೆ ಕಳಿಸ್ತಾನೆ. ಈಗ ಕೇಸ್ ಕ್ಲೋಸ್ ಆಗಿರುತ್ತೆ. ಆದ್ರೆ ರೆಹಮಾನ್ ಮೈಂಡ್ ಅಲ್ಲಿ ಆ ಮಕ್ಕಳ ಜೊತೆ ಏನಾಗಿರ್ಬೋದು ಅಂತ ಕ್ವಶನ್ ಓಡ್ತಿರುತ್ತೆ. ಆ ಮಕ್ಕಳು ಎಲ್ಲಿ ಹೋಗಿರ್ಬೋದು, ಅವರ ಜೊತೆ ಏನಾಗಿರ್ಬೋದು ಅಂತ ಚಿಂತೆ ಮಾಡ್ತಿರ್ತಾನೆ. ಏಕೆಂದ್ರೆ ಅವನು ಕೂಡ ಸಣ್ಣವನಿದ್ದಾಗ ತನ್ನ ತಂಗಿನ ಕಳ್ಕೊಂಡಿರ್ತಾನೆ. ಈಗ ರೆಹಮಾನ್ ಹೇಗಾದ್ರೂ ಮಾಡಿ ಆ ಮಕ್ಕಳನ್ನ ಹುಡುಕ್ಬೇಕಂತ ಯೋಚನೆ ಮಾಡ್ತಾನೆ.
ಇನ್ನು ಇದರಲ್ಲಿ ಅವನಿಗೆ ಹೆಡ್ ಕಾನ್ಸ್ಟೇಬಲ್ ಜಾಯ್ ಕೂಡ ಹೆಲ್ಪ್ ಮಾಡ್ತಾನೆ. ಈಗ ಅವನು ಆ ಟ್ರೈನ್ ಎಲ್ಲಿಗೆ ಹೋಗಿತ್ತಂತ ಎನ್ಕ್ವೈರಿ ಮಾಡ್ತಾನೆ. ಆಗ ಅವರಿಗೆ ಆ ಟ್ರೈನ್ ಮುಂಬೈಗೆ ಹೋಗಿತ್ತು ಅಂತ ಗೊತ್ತಾಗುತ್ತೆ. ಇನ್ನು ಅಲ್ಲಿಂದ ಅವರಿಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಅಂತ ಮಕ್ಕಳನ್ನ ಕಿಡ್ನಾಪರ್ಸ್ ಕಿಡ್ನಾಪ್ ಮಾಡ್ತಾರೆ, ಇನ್ನು ಅಂತ ಮಕ್ಕಳನ್ನ ಇಲ್ಲಿಗಲ್ ಕೆಲಸಕ್ಕಾಗಿ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಈಗ ರೆಹಮಾನ್ ಅಲ್ಲಿಂದ ಮುಂಬೈಗೆ ಬರ್ತಾನೆ ಮತ್ತು ಅಲ್ಲಿನ ಲೋಕಲ್ ಪೊಲೀಸರಿಂದ ಹೆಲ್ಪ್ ಕೇಳ್ತಾನೆ. ಇಲ್ಲಿ ಮುಂಬೈ ಪೊಲೀಸ್ ರೆಹಮಾನ್ಗೆ ಧಾರಾವಿಯ ಕೆಲವೊಂದು ಏರಿಯಾಗಳಿಗೆ ನಾವು ಹೋಗೋಕ್ಕಾಗಲ್ಲ, ಏಕೆಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಇರ್ತಾರೆ, ಅವರು ಪೊಲೀಸರನ್ನ ಒಳಗೆ ಹೋಗಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಆದ್ರೆ ರೆಹಮಾನ್ ಮಾತ್ರ ಹೇಗಾದ್ರೂ ಮಾಡಿ ಆ ಮಕ್ಕಳನ್ನ ಹುಡುಕ್ಬೇಕಂತ ತುಂಬಾ ಡೆಡಿಕೇಶನ್ ಇಂದ ಇರ್ತಾನೆ. ಅವನು ಯಾವುದಕ್ಕೂ ಅನಿಸ್ತಿರಲ್ಲ. ಇದನ್ನ ಕೇಳಿ ಮುಂಬೈ ಪೊಲೀಸರು ಕೂಡ ಅವನಿಗೆ ಹೆಲ್ಪ್ ಮಾಡ್ತಾರೆ. ಈಗ ಇವರು ಧಾರಾವಿಯ ಒಳಗೆ ಹೋಗ್ತಾರೆ, ಅಲ್ಲಿನ ಎಲ್ಲ ಏರಿಯಾಗಳನ್ನ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ಅಲ್ಲಿ ತುಂಬಾ ಮಕ್ಕಳುಗಳು ಸಿಗ್ತಾರೆ. ಅಲ್ಲಿ ಕೆಲವರನ್ನ ತಂದೆ ತಾಯಿಗಳು ಬಿಟ್ಟಿರ್ತಾರೆ, ಇನ್ನು ಕೆಲವರನ್ನ ಕಿಡ್ನಾಪ್ ಮಾಡಿ ತಗೊಂಡು ಬಂದಿರ್ತಾರೆ. ಇದನ್ನ ನೋಡಿ ರೆಹಮಾನ್ಗೆ ತುಂಬಾ ಬೇಜಾರಾಗುತ್ತೆ. ಇಂಥ ಮಕ್ಕಳನ್ನ ಇಲ್ಲೇ ಬಿಟ್ರೆ ಇವರು ಕ್ರಿಮಿನಲ್ಗಳಾಗ್ತಾರೆ ಅಂತ ಯೋಚನೆ ಮಾಡ್ತಿರ್ತಾನೆ. ಇವರು ಈಗ ಮಕ್ಕಳನ್ನ ಹುಡುಕ್ತಾ ಒಂದು ಮನೆಗೆ ಬರ್ತಾರೆ. ಇಲ್ಲಿ ತುಂಬಾ ಜನ ಹುಡುಗರಿರ್ತಾರೆ. ಸುಮಾರು 50 ಜನ ಹುಡುಗರನ್ನ ಸ್ಟೇಷನ್ ಇಂದ ಎತ್ಕೊಂಡು ಬಂದಿರ್ತಾರೆ. ಇವರ ನಡುವೆ ರೆಹಮಾನ್ ರಾಜು ಮಕ್ಕಳನ್ನ ಹುಡುಕ್ತಿರ್ತಾನೆ. ಆಗ ಅವನಿಗೆ ಒಂದು ಸೌಂಡ್ ಕೇಳುತ್ತೆ. ಇಲ್ಲಿ ಒಬ್ಬ ಹುಡುಗ ತನ್ನ ತಂಗಿಗೆ, ಮೀನು ನೀನು ಊಟ ಮಾಡು, ಯಾಕೆ ಊಟ ಮಾಡ್ತಿಲ್ಲ ಅಂತ ಹೇಳ್ತಿರ್ತಾನೆ. ಮತ್ತು ನೀನು ಚಿಂತೆ ಮಾಡಬೇಡ, ಆದಷ್ಟು ಬೇಗ ಅಮ್ಮ ನಮ್ಮನ್ನ ಹುಡ್ಕೊಂಡು ಬರ್ತಾಳೆ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ರೆಹಮಾನ್ಗೆ ಇವರು ರಾಜು ಮತ್ತು ಶೋಭಾ ಮಕ್ಕಳು ಅಂತ ಗೊತ್ತಾಗುತ್ತೆ. ಅವನು ಹೋಗಿ ಆ ಹುಡುಗನಿಗೆ ನಿಮ್ಮ ತಾಯಿ ಹೆಸರೇನು ಅಂತ ಕೇಳ್ತಾನೆ. ಆಗ ಅವನು ಶೋಭಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ರೆಹಮಾನ್ಗೆ ಕನ್ಫರ್ಮ್ ಆಗುತ್ತೆ. ಅವನು ಆ ಇಬ್ಬರ ಮಕ್ಕಳನ್ನ ಹಗ್ ಮಾಡ್ಕೊತಾನೆ. ಅವನು ಇಲ್ಲಿ ತುಂಬಾ ಎಮೋಷನಲ್ ಆಗ್ತಾನೆ, ಯಾಕಂದ್ರೆ ಅವನಿಗೆ ಆ ಹುಡುಗಿಯಲ್ಲಿ ತನ್ನ ತಂಗಿ ಕಾಣ್ತಿರ್ತಾಳೆ. ಈಗ ಅವನು ಅವರಿಬ್ಬರನ್ನ ಕರ್ಕೊಂಡು ಊರಿಗೆ ವಾಪಸ್ ಬರ್ತಾನೆ. ಇಲ್ಲಿ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ರೆಹಮಾನ್ ನೋಡಿ ತುಂಬಾ ಖುಷಿ ಆಗ್ತಾರೆ, ಏಕೆಂದ್ರೆ ಅವನು ಯಾರು ಮಾಡದ ಕೆಲಸನ ಮಾಡಿ ತೋರಿಸಿರ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.